ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನೀನು ಬಯಸುವುದು ತಪ್ಪೆಂದು ಹೇಳಲಿಲ್ಲ. ನಿನ್ನ ವರ್ಣನೆಗೆ ಹೆದರಿ ಆ ಸ್ತ್ರೀಯಳು ಒಳಗಡೆ ಹೋದಳು. ಹೌದು ತಮ್ಮಯ್ಯ. ಪರ ಸ್ತ್ರೀಯನ್ನು ಕಂಡು ಈ ರೀತಿ ವರ್ಣನೆ ಮಾಡೋದು ಸರಿಯಲ್ಲ. ನೋಡಿದೊಡನೆ ಅವಳನ್ನು ಈ ರೀತಿ ಹೊಗಳಿ ವರ್ಣನೆ ಮಾಡುತ್ತಿರುವುದು ಇದು ನ್ಯಾಯವಾಗಿ ತೋರುವುದೇ? ಆ ದೋಷವು ಎಲ್ಲಿಗೆ ಬಂದರೆ ಸಿದ್ಧ ಇಲ್ಲ, ಆ ಸ್ತ್ರೀಯನ್ನು ಮಾತ್ರ ಬಿಡುವುದಿಲ್ಲ. ಹೌದು ಅನುಜನೆ, ಪರ ಸ್ತ್ರೀಗಳನ್ನು ಬಯಸಬಾರುವುದು ತಪ್ಪಲ್ಲವೇ? ಯಾತಕ್ಕೆ ತಪ್ಪು ಆಗ್ತದೆ ತಮ್ಮನೆ? ಪರರ ನಾರಿಯನ್ನು ಕಂಡು ಹೊಗಳಿ ವರ್ಣನೆ ಮಾಡುವೆಯಾ? ಅನುಜನೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಕ್ಕ. ಪರರ ನಾರಿಯ ಕಂಡು ನೀನು ಹೊಗಳಿ ವರ್ಣನೆ ಮಾಡುವೆಯಾ? ಪರರ ನಾರಿಯ ಕಂಡು ನೀನು ಹೊಗಳಿ ವರ್ಣನೆ ಮಾಡುವೆಯಾ? ಚೆನ್ನವಲ್ಲವೋ ಶ್ರೀಗುಣರು, ಚೆನ್ನವಲ್ಲವೋ ಶ್ರೀಗುಣರು, ಹೇಳಿದೆನು ನಾನು ಅರುಣ ಹೇಳು ನೀನು. ಈಚಕೇಂದ್ರ ರಾಜಚಂದ್ರ ಅವಳ ವಿಷಯವನ್ನು ಚಂದವಿಲ್ಲದೆ ಹೇಳುವೆನ ಅನುಜನೆ, ತಮ್ಮನೆ, ತಮ್ಮಯ್ಯ, ಪರರ ಹೆಣ್ಣನ್ನು ಕಂಡು ಈ ರೀತಿ ನೀನು ಹೊಗಳೆ ವರ್ಣನೆ ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಸರಿಯಲ್ಲ ಅಕ್ಕಯ್ಯ. ಅನುಜನೆ, ನೀನು ಎನ್ನ ಅರಮಂದಿರಕ್ಕೆ ಬಂದಿರುವ ಕಾರಣವೇನು? ಆ ಸ್ತ್ರೀಗಳನ್ನು ವಶ ಮಾಡಿಕೊಳ್ಳುವುದರ ಕಾರ್ಯದಿಂದ ಕೇಳುವುದಕ್ಕೆ ಬಂದಿರುವನು ಅಕ್ಕಯ್ಯ. ಆ ಸ್ತ್ರೀಯಳು ನನ್ನ ಅರಮಂದಿರದಲ್ಲಿ ಇರುವಳೆಂದು ನಿನಗೆ ಯಾರು ಹೇಳಿದರು? ನೀನು ಹೇಳಿರುವಲ್ಲ ಅಕ್ಕಯ್ಯ. ನಾನು ಯಾವಾಗ ಹೇಳಿದೆನು? ನಾನು ನೋಡಿದ್ದೀನಲ್ಲ ಅಕ್ಕಯ್ಯ. ನನ್ನನ್ನು ನೋಡಲು ಬಂದಿರುವೆ ತಾನೆ? ಹೌದು ಅಕ್ಕಯ್ಯ. ನನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ತಾನೆ? ನನ್ನನ್ನು ನೋಡಿದೆ. ಹೌದು ಅಕ್ಕಯ್ಯ. ನಾನು ನಿನ್ನನ್ನು ನೋಡಿದೆ, ನನ್ನ ಮನಸ್ಸಿಗೆ ಸಂತೋಷವಾಯಿತು. ಈಗ ಇಷ್ಟವಾಗಿರುವುದಲ್ಲ ಆಗ್ತದೆ ಅನುಜನೆ, ಅಕ್ಕಯ್ಯ. ನಿನ್ನ ರಥವು ಸಿದ್ಧವಾಗಿದೆ. ನೀನಿನ ನಿನ್ನ ಗಾಡಿ ಗೃಹಕ್ಕೆ ತೆರಳುವಂತವನಾಗ ಅನುಜನೆ, ತೆರಳುವಂತವನಾಗ ಅನುಜ ದೀಮಣಿ. ಅಕ್ಕ ಎನ್ನ ನುಡಿಯಿಂದ ಕೇಳು ಸ್ವಲ್ಪ ತಾವು. ಏನದು? ದೇವೇಂದ್ರನ ಸತಿಮಣಿಯರಾದ ದೇವೇಂದ್ರನ ಸಭಾನಾಯಕಿಯರಾದ ರಂಭ ಉರ್ವಶರೇ ಮಗ ರೂಪವತಿಯರೆಂದು ಹೇಳುತ್ತಾರೆ. ಆದರೆ ಅವಳೇನು ರಕ್ಷಗಿದ್ದಾಳೆ ಅಕ್ಕ. ರಂಜೆ ಎಂದರೆ ರಂಜೆ ಗಿಡದ ಮಾಡು. ಐವತ್ತಾರು ತರವಾತಿ ಶ್ರೇಷ್ಠನು ಭಾರತೀಯರು ಹೇಳುತ್ತಾರೆ. ಅವರೆಲ್ಲರೂ ರೂಪಗಳನ್ನು ಧಿಕ್ಕರಿಸಿ ನಡೆಯುವ ಕಥಾಮಣಿಗಳದಾರು ಈ ಪಾದರಿಗಳನ್ನು ಪಾದಗಳನ್ನು ಈ ಆಗ್ತದೆ. ಲಾವಣ್ಯವತಿಯಳಾದ ನೀರ ದಾಸಿರು ಎನ್ನ ಕೈಗೆ ಹೇಗೆ ಸಿಕ್ಕಾಳು, ಹೇಗೆ ಬಂದಾಳ ಅಕ್ಕ ಪಟ್ಟ ಕೇಳ್ಕೊಂಡು ಬರ್ತು ಮಾತು. ಇವರು ಎಲ್ಲವಾದ್ರೆ ಮಗ ರೂಪವತಿಯರನ್ನು ಹೇಳುತ್ತಾರೆ. ಆದರೆ ರಕ್ತ ದೀಪದಂತೆ ಒಬ್ಬ ಈ ಸ್ತ್ರೀಯರನ್ನು ಕಂಡು ಕೊಂಡು ಮುಟ್ಟುವಂತಾಯಿತು. ನಮ್ಮ ಅಂತಃಕರಣ ಹುಟ್ಟಿದ್ದೇನೆ ನಿಜವಾದರೆ ಈ ಮದನ ಮುಂದೆಯರಿಗಿದಂತ ಈ ಸುಂದರಿಯನ್ನು ಪಟ್ಟರೆ ಎನ್ನ ಮನಸ್ಸೆಂಬ ಬಂಗಾರವನ್ನು ಮೋಹವನ್ನು ಮತಿಯೊಳ ಪಟಬಿಟ್ಟು ಬಹುಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನಿತ ಒಬ್ಬ ಬಡಲಿಯಿಂದ ಸಾಗ ಪಡೆದು ಮನ್ಮಥನ ತಾಪ ಒಬ್ಬ ತಗಡಿಗೆ ಈ ವನಸ ರಕ್ತಮಣಿಗಳನ್ನು ಎದೆಯೊಳ ಪದಕದ ಹಾರನ್ನು ಮಾಡಿದ ಸಿಗಲಿಯೇ ಈ ಸ್ತ್ರೀಗಳನ್ನು ಎಲ್ಲ ವಶ ಮಾಡಿದರೆ
ದಾರಿಯಲ್ಲಿ ನಿಲ್ಲುವೆ, ನೀನು ಹೇಳಿದ ನುಡಿಗೆ ಸಲ್ಲುವೆ. ಅಕ್ಕಯ್ಯ, ಅನುಜನೇ ಈ ಸ್ತ್ರೀಗಳನ್ನು ಎನ್ನ ವಶ ಮಾಡಬೇಕು ಅಕ್ಕ, ಇವಳೇ ಎನ್ನಿಗೆ ತಕ್ಕ. ಆಗ್ರದೆ ಅನುಜನೇ ಅಕ್ಕಯ್ಯ, ತಮ್ಮನೇ ಆಗ್ರದೆ ಏನ್ ಹೇಳು ಚೆನ್ನಾಗಿ ಹೇಳು. ತಮ್ಮಯ್ಯ. ಅಕ್ಕಯ್ಯ, ಪರಸ್ತ್ರೀಯನ್ನು ಕಂಡು ಈ ರೀತಿ ಬಯಸುವುದು ಎಷ್ಟು ಮಾತ್ರಕ್ಕೂ ಸರಿ. ಯಾತಕ್ಕೆ ನ್ಯಾಯವಲ್ಲ ಆಗ್ರದೆ? ಅವಳು ಪರಮ ಪತಿವ್ರತೆಯಂತೆ. ನಾನೇನ ಸಾಮಾನ್ಯದವನ ಆಗ್ರದೆ? ತಮ್ಮಯ್ಯ, ಆಗ್ರದೆ ದುಷ್ಟ ಪುರುಷಗೆ ಹಿರಿಯ ಮಾರಿ ಅವಳು. ಆಗಲ್ಲ ಅನ್ನಬಾರದು ಮಕ್ಕಯ್ಯ. ನೀನು ಆಗಲ್ಲ ಅಕ್ಕಳ ಮುಂದೆ ಕೇಳಬಾರದು ತಮ್ಮಯ್ಯ. ಆ ಸ್ತ್ರೀಯನ್ನು ಏನು ವಶ ಮಾಡವ ನಿನ್ನ ಪಾದಾಂಬುಜಗಳಲ್ಲ ಆಗ್ರದೆ. ಅನುಜನೇ, ಆಗ್ರದೆ ನೋಡಿದ ಕೂಡಲೇ ನಿನಗೆ ಆ ಸ್ತ್ರೀಗಳ ಮೇಲೆ ಮನಸ್ಸಾಯಿತೆ, ಹೌದು ಅಕ್ಕಯ್ಯ, ಕಣ್ಣೊಡನೆ ಮನಸ್ಸಾಯಿತೆ. ಹೌದು ಅಕ್ಕಯ್ಯ. ಅನುಜನೇ, ಆಗ್ರದೆ ಅಮ್ಮನೇ, ಅಕ್ಕಯ್ಯ, ನಿನ್ನ ಹಠವನ್ನು ಬಿಟ್ಟು ಬಿಡು. ಅದು ಸರ್ವಥಾ ಬಿಡುವುದಿಲ್ಲ ಆಗ್ರದೆ. ಅನುಜ, ಅಕ್ಕಯ್ಯ ಹೇಳುವೆಲ್ಲ ಕೇಳು. ಚೆನ್ನಾಗಿ ಹೇಳು ಆಗ್ರದೆ. ಪರಮ ಪತಿವ್ರತೆ ಶ್ರೇಷ್ಠನಾಗಿ ದುಷ್ಟ ಪುರುಷಗೆ ಹಿರಿಯ ಮಾರಿ. ಪರಮ ಪತಿವ್ರತೆ ಶ್ರೇಷ್ಠನಾಗಿ ದುಷ್ಟ ಪುರುಷಗೆ ಹಿರಿಯ ಮಾರಿ. ಹೊರಗೆ ಕರೆದಂತೆ ಅನುಜ ಒಳಗೆ ಕರೆದಂತೆ ಕೂಟಕೇಳ ರಾಜಚಂದ್ರ ಅವಳ ವಿಷಯವನ್ನು ಅನುಜನೇ, ಆಗ್ರದೆ ಕೀಟಕಾಗ್ರಣಿ, ಅಕ್ಕಯ್ಯ, ನೀನು ಆ ಹೆಣ್ಣನ್ನು ಬಯಸಿದರೆ ನಿನ್ನ ಸ್ಥಿತಿ ಹೇಗಾಗುವುದು ಗೊತ್ತೇ? ಹೇಗಾಗುವ ಅಕ್ಕಯ್ಯ? ಹೊರಗೆ ಹೋಗುವ ಮಾರಿಯನ್ನು ಕೈ ಬೀಸಿ ಒಳಗೆ ಕರೆದಂತಾಗುವುದು ನಿನ್ನ ಪರಿಸ್ಥಿತಿ. ಅದು ಹೇಗಾದರೆ ಅಕ್ಕಯ್ಯ ಆಗಲಿ, ಸರ್ವಥಾ ಬಿಡುವುದಿಲ್ಲ ಆಗ್ರದೆ. ಬಿಡುವುದಿಲ್ಲ. ಹೌದು ಅಕ್ಕಯ್ಯ. ತಮ್ಮನೇ, ಆಗ್ರದೆ ಪರಮ ಪತಿವ್ರತೆ ಶ್ರೇಷ್ಠ ನಾರಿಯವಳು. ಅವಳನ್ನು ಯಾರಾದರೂ ಬಯಸಿದರೆ ದುಷ್ಟ ಪುರುಷಿಗೆ ಹಿರಿಯ ಮಾರಿ ಅವಳು. ಆ ಸ್ತ್ರೀಯನ್ನು ಎಲ್ಲಿಗೆ ಮನಸ್ಸಾಗಿರುವುದಾಗ್ರದೆ. ಅವಳಿಗೆ ನಿನ್ನ ಮೇಲೆ ಮನಸ್ಸಾಗಿರಬೇಕಲ್ಲ. ನೀನು ಇದೆಯಲ್ಲ ಅಕ್ಕಯ್ಯ, ನಾನೇನಕ್ಕಿರುವೆನು? ನೀನು ಮಾಡಿಕೊಡಬೇಕಂತ ಕೇಳಿಕೊಳ್ಳುವುದಾಗ್ರದೆ. ತಮ್ಮನೇ, ಆಗ್ರದೆ ಅವಳು ಗಂಧರ್ವ ಸ್ತ್ರೀಯಳು, ನಮ್ಮ ಮನೆಯಲ್ಲಿ ದಾಸ್ಯ ಕೆಲಸಕ್ಕಾಗಿ ಬಂದಿರುವಳು. ಅವರು ದಾರಾದರ ಚಿಂತೆ ಇಲ್ಲ, ನನ್ನನ್ನೇನು ಮಾಡುವುದಾಗ್ರದೆ. ಸುಮ್ಮನೆ ಆ ಹೆಣ್ಣಿನ ಆಸೆಯನ್ನು ಬಿಟ್ಟು ಬಿಡು ಕೀಚಕಾಗ್ರಣಿ. ಆಗ್ರದೆ ನೀನೇ ಧೀಮಣಿ. ಅಕ್ಕ, ನಿನ್ನಿಗೆ ಹುಚ್ಚು ಹಿಡಿದಿರೋದು ಆಹಾ. ಅನುಜನೇ, 14 ಲೋಕದಲ್ಲಿರುವ ಸ್ತ್ರೀಯರ ಸಲುವಿಕೆಯೂ ಇವರ ಹೊರಗಡೆ ಸರಿ. ಮೂರ್ಖ ಜನರ ಕೂಡ ಮಾತನಾಡುವುದಕ್ಕಿಂತಲೂ ಉತ್ತಮ ಜನರನ್ನು ತಿಳಿದು ಜಗಳಾಡುವುದಿಲ್ಲ ಸಂತೆ ಅಕ್ಕಯ್ಯ. ಅದಕ್ಕಿಂತಲೂ ನಿಂಬೆ ಹಣ್ಣಿನಷ್ಟು ಜಗಳಗಳ ಸ್ತ್ರೀಯರ ಪಾದದಿಂದ ಅನುಜನೇ, ಆದ ಕಾರಣ ಈ ಸ್ತ್ರೀಯರಿಗೆ ಕುಚತೈಗಳು ನಿಂಬೆ ಹಣ್ಣಿನಷ್ಟು ಹೆಚ್ಚಿನವಾಗಿ ಕಾಣುವುದು ನೋಡಿ ಅಕ್ಕ. ಹೌದೇ ಅಕ್ಕ, ಅನುಜನೇ? ಇವಳ ತೊಟ್ಟಿರುವ ಪೀತಾಂಬರ ಹುಡುಗಿ, ಇವಳ ತೊಟ್ಟಿರುವ ಕುಂಕುಸ ಸಂಸ್ಕೃತಾತ್ಮಕಕ್ಕೆ ಸಾಮ್ರಾಜ್ಯಕ್ಕೆ ಮನನಾಡು ಸಾಯುವತ್ತು ಮತ್ತೆ ಆಗ್ರದೆ. ಅನುಜನೇ, ಆದ ಕಾರಣ ಈ ಸ್ತ್ರೀಗಳನ್ನು ಎನ್ನ ವಶ ಮಾಡಬೇಕು ಅಕ್ಕಯ್ಯ. ಸರಿಯ ಆಗ್ರದೆ. ಅನುಜನೇ, ಅನುಜನೇ, ಅಕ್ಕಯ್ಯ, ಮಾತು ಮಾತಿಗೂ ಆ ಸ್ತ್ರೀಯನ್ನು ವಶ ಮಾಡಿಕೊಡು ಎನ್ನುವ ಮಾತನ್ನು ಬಿಟ್ಟು ಬಿಡು. ಹೌದು ಆಗ್ತದೆ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಅವಳು ಗಂಧರ್ವ ಸ್ತ್ರೀಯಳು. ಅವಳ ಗಂಧರ್ವ ಸ್ತ್ರೀಯರಾದ ಸಿದ್ಧಲ್ಲ, ನಾನು ಮಾತ್ರ ಬಿಡುವುದಿಲ್ಲ. ಹೌದು ಆಗ್ತದೆ. ತಮ್ಮನೇ, ಅಕ್ಕ ಸದೃಷ್ಟ ಒಂದು ಹೆಣ್ಣಿನ ಸಲುವಾಗಿ ಅಕ್ಕಳನ್ನು ಹೆದರಕ್ಕೆ ಕೊಳ್ಳುವೆಯ? ನಿನ್ನ ಪಾದ ಅಂತಃಕರಣದಿಂದ ತಾನಾಗಿ ವಶ ಮಾಡಿಕೊಳ್ಳಿ ಅಕ್ಕಯ್ಯ. ನಿನ್ನ ಮೇಲೆ ನನ್ನ ಕರುಣೆ ಇರುವುದು, ಆದರೆ ಪರಸ್ತ್ರೀಯರನ್ನು ಒಲಿಸಿಕೊಡು ಎಂದರೆ ಅದಕ್ಕೆ ಮಾತ್ರ ಒಪ್ಪುವುದಿಲ್ಲ. ನಿನ್ನ ಬೇಡಿಕೊಂಡ ಅಕ್ಕಯ್ಯ, ಇದು ಸರಿಯಲ್ಲ ತಮ್ಮಯ್ಯ. ಸರಿಯಲ್ಲ ಆಗ್ತದೆ. ಅನುಜನೇ, ಅಕ್ಕಯ್ಯ, ತಮ್ಮನೇ, ಆಗ್ತದೆ. ಅಕ್ಕಳ ಮಾತನ್ನು ಕೇಳು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಆಗ್ತದೆ. ಸಾಧ್ಯ ಮಾಡಿಕೋ.
ಸಾಧ್ಯವಿಲ್ಲ ಅಕ್ಕಯ್ಯ. ಅನುಜನೆ ಅಕ್ಕಯ್ಯ, ಈ ಹಠವು ಒಳ್ಳೆಯದಲ್ಲ ತಮ್ಮನೆ. ಕೇಳುವಲ್ಲ ಅಕ್ಕಯ್ಯ. ಅಕ್ಕಳ ಮಾತನ್ನು ಕೇಳು. ಆ ಸ್ತ್ರೀಯರನ್ನು ವಾಸ ಮಾಡಿಕೊಡಿವಿ ಅಕ್ಕಯ್ಯ. ಸ್ತ್ರೀಯರ ಸುದ್ದಿಯನ್ನು ಬಿಟ್ಟು ಬಿಡು. ಆ ಸ್ತ್ರೀಯರ ಬೇಕಾಗಿರೋದಾಗ್ತದೆ ಅದೇ ಸ್ತ್ರೀಯ ಬೇಕಾಗಿರುವಳೆ. ಅಕ್ಕಯ್ಯ. ಬ್ಯಾರಿನ್ಯಾರು ಬೇಡವೇ? ಬೇಡವಲ್ಲ ಅಕ್ಕಯ್ಯ. ನೋಡು, ಅವಳ ಮೇಲೆ ನಿನ್ನ ಮನಸ್ಸಿರುವುದಾಗ್ತದೆ. ಇದು ಅರಮನೆ. ಆಗ್ತದೆ. ಸಾವಿರಾರು ಜನ ದಾಸಿಯರಿರುವರಿಲ್ಲಿ. ನಮ್ಮನ್ನೇನು ಮಾಡುವುದಾಗ್ತದೆ. ಸಾವಿರಾರು ಜನ ದಾಸಿಯರಿರುವರಿಲ್ಲಿ. ಅಕ್ಕಯ್ಯ, ಅವರಲ್ಲಿ ಯಾರಾದ್ರೂ ಬಯಸು. ಬೇರೆ ಬೇರೆ ಏನು ಬೇಕಾಗಿಲ್ಲ ಆಗ್ತದೆ. ಅದೇ ಸ್ತ್ರೀ ಹೇಳಬೇಕು. ಹೌದು ಆಗ್ತದೆ. ಅವಳೇ ಬೇಕು. ಅವರೇ ಬೇಕು ಸ್ತ್ರೀಯ. ತಮ್ಮನೆ ಆಗ್ತದೆ. ಹೇಳುವೆನು ಕೇಳು. ಚೆನ್ನಾಗಿ ಹೇಳಕ್ಕ. ಭುವನ ವೀರ ಎನ್ನ ಸಹೋದರ ಆಯಿ ಚೆನ್ನಯ ಸುವಿಚಾರ ಅಂದನಾರಿಯ ಪ್ರೇಮ ಕರಗ ಎಂದು ಕರುವುದು ನಿಶ್ಚಯ ತಮ್ಮ ಪ್ರಾಣ ಕಂಟಕ ನಿಶ್ಚಯ. ಸಹೋದರ, ಅನ್ಯನ್ಯಾರಿಯನ್ನು ಬಯಸಬೇಡ. ಯಾತಕ್ಕೆ ಬೇಡ? ಭುವನ ವೀರ ಎನ್ನ ಸಹೋದರ ಆಗಿ ಚೆನ್ನಯ ಸುವಿಚಾರ ಅಂದನಾರಿಯ ಪ್ರೇಮ ಕಣಯ ಎಂದು ಕರುವುದು ನಿಶ್ಚಯ ತಮ್ಮ ಪ್ರಾಣ ಕಂಟಕ ನಿಶ್ಚಯ. ಸರ್ವ ಸ್ತ್ರೀಯಳ ಮೋಹ ಬಯಸುವುದೇ ನಿನ್ನಯ ದೇಹ. ಸರ್ವ ಸ್ತ್ರೀಯಳ ಮೋಹವನ್ನು ಈ ನಿನ್ನ ದೇಹವು ಬಯಸುತ್ತಿರುವುದೇ? ವಾಸ ಮಾಡಿಕೊಡಬೇಕು ಅಕ್ಕಯ್ಯ. ಅನುಜನೆ ಆಗ್ತದೆ. ಗಂಧರ್ವ ಸ್ತ್ರೀಯಳ ಮೋಹ ಬಯಸುವುದೇ ನಿನ್ನಯ ದೇಹ. ಉಳಿಯದು ನಿಜವಿದು, ಉಳಿಯದು ನಿಜವಿದು. ಎನ್ನ ನುಡಿಯ ಕೇಳು ನೀನು, ಹೇಳುವೆನು ನಿನಗೆ ನಾನು. ಎನ್ನ ನುಡಿಯ ಕೇಳು ನೀನು, ಹೇಳುವೆನು ನಿನಗೆ ನಾನು. ಎನ್ನಯ ಮಾತನು ಆಲಿಸು, ಎನ್ನಯ ಮಾತನು ಆಲಿಸು. ನೀನು ಭುವನ ವೀರ ಆದಿ ಚೆನ್ನಯ ಸುವಿಚಾರ ಅಂದನಾರಿಯ ಪ್ರೇಮ ಕರೆಯ ಕೇಳು ತರುವುದು ನಿಶ್ಚಯ ತಮ್ಮ ಪ್ರಾಣ ಕಂಟಕ ನಿಶ್ಚಯ. ಅನುಜನೆ ಆಗ್ತದೆ. ತಮ್ಮನೆ ಅಕ್ಕಯ್ಯ, ಗಂಧರ್ವ ಸ್ತ್ರೀಯರ ಮೋಹವನ್ನು ಬಯಸಿದ್ದೆ ನೀನು ನಿಜವಾದರೆ ಈ ನಿನ್ನ ದೇಹವು ಖಂಡಿತವಾಗಿ ಉಳಿಯುವುದಿಲ್ಲವೆಂದು ತಿಳಿ. ಅವರು ಅಂತ ಪರಾಕ್ರಮಶಾಲಿಗಳಾದರೆ ತಮ್ಮನೆ ಅದರ ಸೇವೆಯಲ್ಲಿ ಹತ್ತಿಸಿರುವರಾಗ್ತದೆ. ತಮ್ಮನೆ ಆಗ್ತದೆ. ವಿಧಿವಶಕ್ಕೆ ಒಳಗಾಗಿರುವವರು ಅವರಿಲ್ಲಿ ಬಂದು ನೆಲೆಸಿರುವರು ಅಷ್ಟೇ. ಹೌದು, ಆಗ್ತದೆ. ಸುಮ್ಮನೆ ನಿನ್ನ ಅಕ್ಕಳ ಮಾತನ್ನು ಕೇಳು. ಆ ಸ್ತ್ರೀಯನ್ನು ಸರ್ವತ ಬಯಸಬೇಡ ಅನುಜ. ನಿನ್ನ ಅಕ್ಕಳ ಹೇಳುವ ಮಾತು ನಿಜ. ಹೌದು ಅಕ್ಕ, ಏನು ಮಾತನಾಡಿದೆ? ಆ ಗಂಧರ್ವರೆಂಬ ಹಣವರು ಎಲ್ಲ ಸಂಹಾರ ಮಾಡುವಂತೆ ಏನು ಸುದ್ದಿಯನ್ನು ಹೇಳಿದಾಗ್ತದೆ. ಹೌದು, ಆಗ್ತದೆ. ಅನುಜನೆ ನಿನ್ನ ಪಾದ ಅಂತಃಕರಣ ಒಂದೇ ಎರಡೇ ಬಡಿರೆ ಒಟ್ಟುಗೂಡಿ ಬಂದರೆ ಗೋಳುಗೋಲದ ಗಗನಕ್ಕೆ ಉಳಿಯುತ್ತಾರೆ. ತಮ್ಮ ಅನುಜನೆ ಮಾತುಗಳೇನು? ಸ್ವಲ್ಪ ತಾಳು, ಸ್ವಲ್ಪ ತಾಳು. ಏನು ಹೇಳಿದೆ ನೀನು? ದಿಕ್ಪಾಲಕರನ್ನು ಸೆದೆಬಡಲೆಂದು. ದಿಕ್ಪಾಲಕರನ್ನು ಸದೆ ಬಿಡುವೆನೆಂದು ಹೇಳಿದೆಯಲ್ಲ. ಹೌದಾಗ್ತದೆ. ಬ್ರಹ್ಮನೇನಾದರೂ ಅಡ್ಡ ಬಂದರೆ ಏನು ಮಾಡುವೆ? ಬಡಿರೆ ಶಿರೋಮಣಿಗಳನ್ನು ಬಿತ್ತಿ ಮುತ್ತೈದ ಸಾರನೆಯ ಮುತ್ತೈದ ನನಗೆ ಗುರುತನ್ನು ಬರುವಾಗ್ತದೆ. ಅನುಜನೆ ಆಗ್ತದೆ.
ಅನುಜನೇ. ಮಗನ ಮೊಯ್ಯಮಿಗೆ ಗೈದನೊಂದು ಸೊಗಸಿನ ಸುದ್ದಿ ಕೇಳಿ ಆ ಘೋರ ಸಾರ